Hi friends, namaste. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅನ್ನೋದಾದರೆ, ಹಸ್ಬೆಂಡ್ ಇಂಡಿಯಾದಿಂದ US ಗೆ ಬರಬೇಕಾದ್ರೆ ನಮಗೆ ಒಂದಷ್ಟು ಫ್ಯಾಷನ್ ಜುವೆಲ್ರೀಸ್, ಬಟ್ಟೆಗಳು, ಸ್ಲಿಪ್ಪರ್ಸ್ಗಳು ಈ ಥರದ್ದೆಲ್ಲ ತೊಗೊಂಡು ಬಂದಿದ್ರು. ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಆದರೆ ನನಗೆ ಕಮೆಂಟ್ಸಲ್ಲಿ ನೀವು ಕೇಳಿದ್ರಿ ಕುಶಾಲ್ ಜುವೆಲ್ರೀಸ್ದು ಅಂದರೆ ಫ್ಯಾಷನ್ ಜುವೆಲ್ರೀಸ್ದು ಏನೇನು ತರಿಸಿದ್ದೀರಾ ಅದು ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು, ಹಾಗೆ ಸ್ಲಿಪ್ಪರ್ಸ್ದು ಲಿಂಕ್ ಕೂಡ ಕೊಡಿ, ವಿಡಿಯೋ ಮಾಡಿ ಅಂತ ಕೇಳಿದ್ರಿ, ಏನೇನು ತೊಗೊಂಡಿದ್ದೀರಾ ಅಂತ ಹೇಳಿಬಿಟ್ಟು. ಸೊ ನಾನು ಎರಡನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಏನಕ್ಕೆ ನಾನು ಕುಶಾಲ್ ಜುವೆಲ್ರೀಸ್ ಇಂದ ನಾನು ಈ ಫ್ಯಾಷನ್ ಜುವೆಲ್ರೀಸ್ ತರಿಸ್ಕೊಂಡೆ ಅನ್ನೋದಾದ್ರೆ, ಮೊದಲು ನನಗೆ ಐಡಿಯಾ ಇರಲಿಲ್ಲ. ನನಗೆ ನನ್ನ ದೊಡ್ಡ ಮಗಳಿದ್ದಾಳಲ್ವಾ, ಬಂಗಾರಿಗೆ ಆ ಥರ ಸಿಕ್ಕಾಬಟ್ಟೆ ಇಷ್ಟ. ಏನಂದರೆ ಲೈಟ್ ಚೈನ್ಸು, ಅಂದರೆ ಲೈಟ್ ವೆಯ್ಟ್ ಚೈನ್ಸು, ತುಂಬ ತಿನ್ನಾಗಿರಬೇಕು. ಹಾಗೆ ರಿಂಗ್ಸ್ ಇಷ್ಟ ಪಡ್ತಾಳೆ. ಗೋಲ್ಡ್ ಕೊಡೋಕ್ಕಾಗೋದಿಲ್ಲ ಅಲ್ವಾ ಮಕ್ಳಿಗೆ, ಎಲ್ಲಂದ್ರಲ್ಲಿ ಮಿಸ್ಪ್ಲೇಸ್ ಮಾಡಿಬಿಡ್ತಾರೆ, ಸಿಗೋದಿಲ್ಲ. ಹಾಗಾಗಿ ನನಗೆ ಬೇಕಮ್ಮ ಅಂತ ಕೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರನೇ ನಾನು ತರಿಸ್ಬೇಕಂತ ಪ್ಲಾನ್ ಮಾಡಿದ್ದು. ಲಕ್ಕಿಲಿ ಆಫರ್ ಇತ್ತು, ಅವಾಗ 50% ಆಫರ್ ನಡೀತಾ ಇತ್ತು ಕುಶಾಲ್ ಜುವೆಲ್ರೀಸ್ ಅಲ್ಲಿ. ಹಾಗಾಗಿ ನನ್ನ ನಾದಿನಿ ಹೋಗ್ಬಿಟ್ಟು ತಂದ್ಕೊಟ್ಟಿದ್ದು, ನನಗೆಲ್ಲಾನು ಪರ್ಚೇಸ್ ಮಾಡಿದ್ದು, ಫೋಟೋಸ್ ಎಲ್ಲ ಶೇರ್ ಮಾಡಿ. ಸೊ ಟೋಟಲ್ಲು 26 ಐಟಮ್ಸ್ ತೊಗೊಂಡಿರೋದು. ಅದರಲ್ಲಿ 2 ಲಾಂಗ್ ಹಾರ ತೊಗೊಂಡಿದ್ದೀನಿ ನನಗೆ, ಮತ್ತೆ 2 ದೊಡ್ಡದು ಇಯರಿಂಗ್ ತೊಗೊಂಡಿದ್ದೀನಿ. ಉಳಿದಿದ್ದು ಎಲ್ಲಾನು ಬಂಗಾರಿಗೆ ತೊಗೊಂಡಿರೋದು. ಆದ್ಯಂಗೂ ಕೂಡ ಹಾಕ್ಬೋದು, ಬಟ್ ಅವಳಿಗೇನಂತ ಅಂದರೆ ಕಿತ್ತಾಕ್ತಾನೆ ಇರ್ತಾಳೆ, ಬಟ್ ಆದರೂ ಹಾಕ್ತೀನಿ ನಾನು. ಚೈನ್ಸ್, ಬ್ರೇಸ್ಲೆಟ್ಸ್, ರಿಂಗ್ಸ್, ಫಿಂಗರ್ ರಿಂಗ್ಸ್, ಆಮೇಲೆ ಅವಳಿಗೆ 2 ಸ್ಟೋನ್ ಬ್ಯಾಂಗಲ್ಸ್, ಈ ಥರದ್ದೆಲ್ಲ ತೊಗೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಏನೇನು ತಂದಿದ್ದೀವಿ ಅಂತ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮತ್ತು ನಾನು ಇಲ್ಲಿ MRP ಏನಿದೆ ನಾನು ಟ್ಯಾಗ್ ಮೇಲೆ ಅದನ್ನು ಮಾತ್ರ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ MRP ಮತ್ತು ನಾನು ತೊಗೊಂಡಿದ್ದ ಪ್ರೈಸು ನನಗೆ ಎಷ್ಟಕ್ಕೆ ಸಿಕ್ತು ಅಂತ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಯಾಕಂದರೆ 50% ಆಫ್ ನಡೀತಾ ಇದ್ದಿದ್ದರಿಂದ ಆಫರಲ್ಲಿ ಸಿಕ್ತು ನನಗೆ. ಎಲ್ಲ ಐಟಮ್ಸ್ ಮೇಲೂ 50% ಇರಲಿಲ್ಲ. ಕೆಲವು ಮೇಲೆ 50% ಇತ್ತು, ಇನ್ನು ಕೆಲವು ಮೇಲೆ 10%, 20% ಈ ಥರ ಇತ್ತು. ಸೊ ಎಲ್ಲಾನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನು ಮೊನ್ನೆ ಗೃಹ ಪ್ರವೇಶಕ್ಕೆ ಹಾಕೊಂಡಿದ್ದೆ ಅಲ್ವಾ, ಅದ್ರ ಚೈನಿಂದ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಯಾಕಂದರೆ ವಿಡಿಯೋ ನೋಡಿ ಎಲ್ಲರೂ ಇಷ್ಟಪಟ್ಟಿದ್ದೀರಾ, ಎಲ್ಲರೂ ಒಳ್ಳೆ ನಿಮ್ಮ ಬ್ಲೆಸ್ಸಿಂಗ್ಸ್ನ ಭಾಗ್ಯ ಅವ್ರಿಗೆ ಕಡೆ ಕಳಿಸಿದ್ದೀರಾ, ಮತ್ತು ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಸೊ ತುಂಬ ಖುಷಿ ಆಯಿತು. ಅವರು ಕೂಡ ಕಮೆಂಟ್ಸ್ ಎಲ್ಲ ನೋಡಿರ್ತಾರೆ, ಸೊ ಅವ್ರಿಗೂ ಖುಷಿ ಆಗಿರುತ್ತೆ. ಹಾಗೆ ಒಳ್ಳೆ ಸಪೋರ್ಟ್ ಕೂಡ ಸಿಕ್ತು ವಿಡಿಯೋಗೆ, ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಎಲ್ಲರೂ ವಿಡಿಯೋಸ್ ನೋಡ್ತಾ ಇರಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ವಿಡಿಯೋಸ್ ರೀಚ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿರ್ತೀನಿ. ಸೊ ಓಕೆ, ಬನ್ನಿ ಏನೇನು ತೊಗೊಂಡಿದ್ದೀನಿ ಅಂತ ಹಾಗೆ ವಿಡಿಯೋ ಶೇರ್ ಮಾಡ್ತೀನಿ ಮಾತ್ರ. ಕುಶಾಲ್ ಫ್ಯಾಷನ್ ಜುವೆಲ್ರಿ. ಸೊ ಮೊದಲನೇದಾಗಿ ನಾನು ಹಾಕ್ಕೊಂಡಿದ್ದ ಚೈನಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಂದರೆ ದೊಡ್ಡ ಹಾರ, ಲಾಂಗ್ ಹಾರ ಇಂದ. ಸೊ ಈ ಥರ ಪ್ಯಾಕ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೊ ನೋಡ್ಬೋದು ನೀವು, ಇದು ಲಕ್ಷ್ಮಿ ಪೆಂಡೆಂಟ್. ಮೊನ್ನೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೆ, ಬಟ್ ಆದರೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಕುಂದನ್ಸ್ ಇದು, ನನಗೆ ಈ ಕಲರ್ ತುಂಬಾ ಇಷ್ಟ. ಸೊ ನೋಡಿದ ತಕ್ಷಣ ನಾನು ಈ ಥರ ಬೇಕು ಅಂತ ಹೇಳಿದೆ. ತುಂಬ ಚೆನ್ನಾಗಿದೆ, ತುಂಬ ವೆಯ್ಟ್ ಇದೆ, ಹಾಕೊಂಡ್ರು ಹೆವಿ ಡ್ರೆಸ್ಸಸ್ಗೂ ಕೂಡ ಚೆನ್ನಾಗಿರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು $5,500. ಟ್ಯಾಗಲ್ಲಿ 5,500 ಇದೆ. ಸೊ ನನಗೆ ಎಷ್ಟು ಸಿಕ್ತು ಅಂತ ಕೂಡ ಮೆನ್ಷನ್ ಮಾಡ್ತೀನಿ. ಸೊ 5,000 ಆಯಿತು ಅಂತ ಅನ್ಕೋತೀನಿ, ಅದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ನೋಡ್ಬೋದು ನೀವು. ಸೊ ಇದಕ್ಕೆ ನಾನು ತರಿಸಿದ್ದು, ನಾನು ಚೂಸ್ ಮಾಡಿದ್ದು ಬಂದ್ಬಿಟ್ಟು ಈ ಇಯರಿಂಗ್, ಚಾಂದ್ಬಾಲಿ ಅಂತಾರೆ, ನಾನು ಇದನ್ನು ರಾಮ್ಲೀಲಾ ಇಯರಿಂಗ್ ಅಂತ ಕರಿತೀನಿ. ಸೊ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಇದ್ರ ಪ್ರೈಸ್ ಬಂದು 1,390. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಂಗಂತೂ ಸಖತ್ ಇಷ್ಟ ಆಯಿತು. ಸೊ ತುಂಬಾನೇ ವೆಯ್ಟ್ ಇದೆ, ಹಾಗೆ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಲುಕ್ ಬರುತ್ತೆ. ಅವತ್ತು ಇದಕ್ಕೆ ಹಾಕೋಬೇಕು ಅಂದ್ಕೊಂಡೆ, ನಾನು ತೋರಿಸ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡಿ, ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಲಾಂಗ್ ಹಾರಕ್ಕೆ ಇಯರಿಂಗ್ ಹಾಕೋಬೇಕಂತ ತರಿಸ್ಕೊಂಡಿದ್ದು ನಾನು, ಆದ್ರೆ ತುಂಬಾ ವೆಯ್ಟ್ ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ಅವತ್ತು ಹಾಕೊಳ್ಳಿಲ್ಲ ಇಯರಿಂಗ್ ನ. ಸಿಕ್ಕಾಬಡೆ ಇಷ್ಟ ಆಯ್ತು ನನಗಂತೂ.
ಸೊ ನೋಡ್ತಾ ಇರ್ಬೋದು ಈ ಸೆಟ್ಗೆ ಇದು ಪರ್ಫೆಕ್ಟ್ ಆಗಿರುತ್ತೆ ಅಂತ ನಾನು ತರಿಸ್ಕೊಂಡಿದ್ದು. ಆದರೆ ವೆಯ್ಟ್ ಅಂತ ಹಾಕೊಳ್ಳಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹಾಕೋತೀನಲ್ವಾ, ಸೊ ನೀವು ನೋಡ್ಬೋದು. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಕಮೆಂಟಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂಥರ ಒಳ್ಳೆ ಆಫರ್ಗೆ ಸಿಕ್ತು ಅಂತ ಹೇಳ್ಬೋದು. ನನಗೆ ಅದಕ್ಕೆ 5000 ಆಯಿತು ಅಂತ ಅಂದರೆ ಇದು ಇನ್ನೂ ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಇದಂತೂ ಸಖತ್ ಇಷ್ಟ ಆಯಿತು. ನೋಡ್ತಾ ಇರ್ಬೋದು, ಇದನ್ನ ಹಾಕೋಬೇಕಂತ ಅನ್ಕೊಂಡೆ ಮೊನ್ನೆ, ಬಟ್ ಇದನ್ನ ಎಲ್ಲದಕ್ಕೂ ಹಾಕೊಬೋದಲ್ವಾ. ಸೊ ಅದು ಮೈಸೂರು ಸಿಲ್ಕ್ ಸ್ಯಾರಿಗೆ ಅದು ಮ್ಯಾಚ್ ಆಗುತ್ತೆ ಅಂತ ಹಾಕೊಂಡೆ. ನೋಡ್ತಾ ಇರ್ಬೋದು, ಇದ್ರ ಮೇಲೂ ಕೂಡ ಲಕ್ಷ್ಮಿ ಇದೆ. ಸೊ ತುಂಬ ಚೆನ್ನಾಗಿದೆ. ಸೊ MRP ಬಂದು 1680 ಇದೆ, ಆದರೆ ನನಗೆ 1500ಗೆ ಸಿಕ್ತು. ಇದು ಏನಂದ್ರೆ ಇದು ಸಿಂಪಲ್ ಸ್ಯಾರೀಸ್ಗೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಈ ಡ್ರೆಸ್ ಮೇಲೆ ಅಷ್ಟು ಹೈಲೈಟಾಗಿ ಕಾಣಿಸ್ತಿಲ್ಲ ಇದು, ಬಟ್ ಮ್ಯಾಚಿಂಗ್ ಸಿಂಪಲ್ ಸ್ಯಾರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ತರಿಸ್ಕೊಂಡಿದ್ದು ಮೊನ್ನೆ ಹಾಕಿದ್ದೆ ಅಲ್ವಾ ಆ ಇಯರಿಂಗ್. ಸೊ ಈ ಸಿಂಪಲ್ ಸೆಟ್ಗೆ ಇಯರಿಂಗ್ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡೆ. ಇದು ಕೂಡ ತುಂಬಾನೇ ವೆಯ್ಟ್ ಇದೆ, ಆದರೆ ಆ ಇಯರಿಂಗ್ ನಂಗೆ ತುಂಬ ದೊಡ್ಡದಾಯಿತು ಅಂತ ಹೇಳ್ಬಿಟ್ಟು ಇದನ್ನು ಹಾಕೊಂಡು ಹೋಗಿದ್ದವತ್ತು. ಸೊ ನೋಡ್ಬೋದು, ಒಂದು ಸಿಂಪಲ್ ಸ್ಯಾರಿಗೆ ಈ ಥರ ಹಾಕೊಂಡು ಹೋಗ್ಬೋದು. ಸೊ ನೀವೇನೇ ಹೇಳಿ ಗೋಲ್ಡ್ ಎಲ್ಲ ತೊಗೊಂಡು ಅದನ್ನು ಪ್ರೊಟೆಕ್ಟ್ ಮಾಡೋ ಬದಲು ಇದೇ ಬೆಸ್ಟ್ ಅಂತ ಅನ್ಸುತ್ತೆ. ಹುಷಾರಾಗಿ ಎತ್ತಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲಿ ಬಿಸಾಕಿದ್ರೂ ಪರವಾಗಿಲ್ಲ, ಏನೂ ಅನ್ಸೋದಿಲ್ಲ, ಭಯ ಇರೋದಿಲ್ಲ. ಎಲ್ಲರೂ ಗೋಲ್ಡ್ ಎತ್ಕೊಂಡು ಹೋಗ್ಬಿಟ್ವಿ ಅಂತ ಅಂದರೆ ಅದ್ರ ಮೇಲೆ ಇರುತ್ತೆ ಕಾನ್ಸಂಟ್ರೇಷನ್ ಫುಲ್ಲು. ಎಲ್ಲಿ ಇಟ್ಟಿದ್ದೀವಿ, ಏನಾಯಿತು, ಇಲ್ಲ ಕತ್ತೋಗಿ ಮುಟ್ಟಿ ನೋಡ್ಕೊತಾ ಇರಬೇಕು. ಇಯರಿಂಗು ಒಂದು ಕೇಳೋದಾದ್ರೆ ಈ ಥರ ಫ್ಯಾಷನ್ ಜುವೆಲ್ರೀಸೇ ಬೆಸ್ಟ್ ಅಂತ ಅನ್ಕೋತೀನಿ. ಯಾಕಂದರೆ ನನಗೆ ಇವಾಗ ಏನೋ US ಗೆ ಬಂದಿದ್ದೀನಿ ಅಂತ ಅಲ್ಲ, ನಂಗೆ ಇಂಡಿಯಾದಲ್ಲಿ ಇರಬೇಕಾದ್ರೂ ಕೂಡ ನನಗೆ ಜಾಸ್ತಿ ಈ ಥರ ಜುವೆಲ್ರೀಸೇ ಇಷ್ಟ ಆಗ್ತಿತ್ತು. ಕೆಲವರು ಬರೀ ಗೋಲ್ಡೇ ಹಾಕೋಬೇಕು ಅಂತ ಅಂತಾರೆ, ಅಂದರೆ ಗೋಲ್ಡೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ನನಗೇನಂತ ಅಂದರೆ ಗೋಲ್ಡ್ಗಿಂತ ಜಾಸ್ತಿ ಥರ ಫ್ಯಾಷನ್ ಜುವೆಲ್ರೀಸ್ ಇಷ್ಟ ಆಗುತ್ತೆ, ಯಾಕಂದರೆ ಸೇಮ್ ಗೋಲ್ಡ್ ಥರನೇ ಇರುತ್ತೆ ನೋಡೋಕ್ಕೂ ಕೂಡ. ಈ ಥರ ತುಂಬ ಇಷ್ಟ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ ಅನ್ಸುತ್ತೆ. ನನಗೆ MRP ಮತ್ತು ಆಫರ್ ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಓಕೆನಾ. ಸೊ ಇದಿಷ್ಟೇ ನನಗೆ ತೊಗೊಂಡಿದ್ದು. ಸೊ ಇನ್ನೇನಿದ್ರು ಬಂಗಾರಕ್ಕೆ ತೊಗೊಂಡಿರೋದು ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಸಾರಿ, ಲಾಂಗ್ ಹಾರಗಳಷ್ಟೇ ತೊಗೊಂಡಿದ್ದು, ಬಟ್ ಇಯರಿಂಗ್ ತೊಗೊಂಡಿದ್ದೀನಿ, ನನಗೆ ಅದು ಮರ್ತ್ಬಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಇಯರಿಂಗ್, ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 840 ಇದೆ. MRP 840 ಇದೆ. ಇದು ನನಗೆ ಸ್ವಲ್ಪ ಡ್ರೆಸ್ಸಸ್ಗೆ ಹಾಕೊಂಡು ಹೋಗೋದಕ್ಕೆ ಇಷ್ಟ ಆಗುತ್ತೆ ಈ ಥರ ಇಯರಿಂಗ್ಸು. ಇವೆಂಟ್ಗಳಿಗೂ ಕೂಡ ಹಾಕೊಂಡು ಹೋಗ್ಬೋದು, ಪಾರ್ಟಿ ವೇರ್ ಹಾಕೊಂಡು ಇಯರಿಂಗ್ ಹಾಕೊಂಡು ಹೋಗ್ಬೋದು, ಇಲ್ಲ ಅಂತಂದರೆ ಕುರ್ತೀಸ್ ಮೇಲೆ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಪರ್ಲ್ದು. ಇದ್ರ ಪ್ರೈಸ್ ಬಂದು 430 rupees. ಸೊ ತುಂಬ ಚೆನ್ನಾಗಿದೆ. ನನಗೆ ಈ ಥರ ಇಯರಿಂಗ್ಸ್ ಎಲ್ಲ ಸಖತ್ ಇಷ್ಟ ಆಗುತ್ತೆ. ಇಯರಿಂಗ್ಸ್ ಕಲೆಕ್ಷನ್ ಸಖತ್ ಇಷ್ಟ ನನಗೆ. ಇಲ್ಲೂ ಕೂಡ ನಾನು ತರಿಸ್ಕೊಂಡಿದ್ದೀನಿ ಒಂದಷ್ಟು, ಬಟ್ ಅದು ವಿಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡಿಲ್ಲ. ಸೊ ಸಿಂಪಲ್ ಇಯರಿಂಗ್ಸ್ ಈ ಥರದ್ದೆಲ್ಲ ತರಿಸ್ಕೊಂಡಿದ್ದೀನಿ. ನನಗೆ ಈ ಥರ ಸಖತ್ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇಯರಿಂಗ್ ಬಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು, ಇದೇ ನೆಕ್ಸ್ಟ್ ಇಯರಿಂಗ್. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಬಂದ್ಬಿಟ್ಟು 790 ಇದೆ. ಇದು ಕೂಡ ಅಷ್ಟೇ ಪಾರ್ಟಿ ವೇರ್ ಡ್ರೆಸ್ಸಸ್ಗೂ ಕೂಡ ಹಾಕೋಬಹುದು, ತುಂಬ ಚೆನ್ನಾಗಿರುತ್ತೆ. MRP 790 ಇದೆ ಅದ್ರ ಮೇಲೆ. ಸೊ ನೆಕ್ಸ್ಟ್ ಇಯರಿಂಗ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಇದು ಬಂದ್ಬಿಟ್ಟು 390 ಇದೆ. ಸಿಂಗಲ್ ಚಿಕ್ಕ ಪರ್ಲ್ ಇದೆ ಮತ್ತೆ ಸ್ಟೋನ್ಸ್ ಇದೆ. ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಅಲ್ವಾ. ಇದು ಸಿಂಪಲ್ ಕುರ್ತೀಸ್ಗೆ ಹಾಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ಇದು 300 rupees ಇದೆ MRP. ಫಸ್ಟ್ ಬಂದು ಈ ಬ್ಯಾಂಗಲ್ ಎಷ್ಟು ಚೆನ್ನಾಗಿದೆ ನೋಡಿ, ಸ್ಟೋನ್ ಬ್ಯಾಂಗಲ್. ಇದು ರೋಸ್ ಗೋಲ್ಡ್ ಅಲ್ಲಿ ಇರುವಂತದ್ದು. ನೋಡ್ತಾ ಇರ್ಬೋದು, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನಾನು ಮೊನ್ನೆ ಫಂಕ್ಷನ್ಗೆ ಹಾಕಿದ್ದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ನನಗೆ ಇದು ಮೊನ್ನೆ ಫಂಕ್ಷನ್ಗೆ ಹಾಕಿದ್ರಿಂದ ತೆಗೆದ್ಬಿಟ್ಟಿದ್ದಾಳೆ ಟ್ಯಾಗು. 2980 ಇದೆ ಇದರಲ್ಲಿ. ಬಟ್ ನಾನು ಚೆಕ್ ಮಾಡಿಬಿಟ್ಟು MRP ಹಾಕ್ತೀನಿ, MRP ಮತ್ತೆ ಎಷ್ಟು ಆಫರ್ ಸಿಕ್ತು ಅಂತ ಹೇಳ್ಬಿಟ್ಟು. ಬಟ್ ತುಂಬಾನೇ ಚೆನ್ನಾಗಿದೆ, ಸಖತ್ ಇಷ್ಟ ಆಯಿತು. ವೆಯ್ಟ್ ಕೂಡ ಇದೆ, ರೋಸ್ ಗೋಲ್ಡಲ್ಲಿ ಇರೋಂಥದ್ದು. ಸೊ ಬಂಗಾರ ತುಂಬಾನೇ ಇಷ್ಟಪಟ್ಟು ಹಾಕೊಂಡು ಇಷ್ಟ ಆಯಿತು ಅನ್ಕೋತೀನಿ. ಸಖತ್ತಾಗಿದೆ ಈ ಬಳೆಗಳಂತೂ.
ಇದು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂ ಒಂದು ಸೆಟ್ ಬ್ಯಾಂಗಲ್ದು. ಇಲ್ಲಿ ನೋಡ್ತಾ ಇರ್ಬೋದು ಪಿಂಕ್ ಕಲರ್ ಒಳ್ಳೆ ರೂಬಿ ಸ್ಟೋನ್ಸ್ ಇರುತ್ತಲ್ವಾ ಆ ಥರ ಇದೆ. ಪಿಂಕ್ ಸ್ಟೋನ್ಸ್ ಇದು ತುಂಬ ಚೆನ್ನಾಗಿದೆ, ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ. ಇದು ಪ್ರೈಸ್ ಬಂದ್ಬಿಟ್ಟು 1960 ಇದೆ. ಇದು ಕೂಡ ನಾನು ಪ್ರೈಸ್ ಮೆನ್ಷನ್ ಮಾಡ್ತೀನಿ. ತುಂಬ ಕ್ಯೂಟ್ ಆಗಿದೆ, ನೋಡ್ಬೋದು. ಸಖತ್ತಾಗಿದೆ. ಏನಂದ್ರೆ ಇದನ್ನ ಬಂಗಾರಕ್ಕೆ ಹಾಕ್ತೀನಿ, ಬಂಗಾರ ಕರೆಕ್ಟಾಗಿ ಆಗ್ತಾ ಇದೆ ಇವಾಗ. ಬಂಗಾರಕ್ಕೆ ಟೈಟ್ ಆಯಿತು ಅಂದರೆ ಆದ್ಯ ಕೂಡ ಹಾಕೊಬೋದು, ಬಟ್ ತುಂಬಾ ಚೆನ್ನಾಗಿದೆ. ಸೊ ಫಸ್ಟ್ ಬಂದು ಈ ಥರ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಇದು ಕೂಡ ರೋಸ್ ಗೋಲ್ಡಲ್ಲಿ ಸ್ಟೋನ್ಸ್ ಇದೆ, ಪುಟ್ಟ ಪುಟ್ಟ ಸ್ಟೋನ್ಸ್ ಇದೆ, ನೋಡ್ತಾ ಇರ್ಬೋದು ಚಿಕ್ಕದು. ಬಂಗಾರ ಕರೆಕ್ಟಾಗಿ ಆಗುತ್ತೆ ಇದು. ನಾನು ಹಾಕೊಬೋದು, ಬಟ್ ತುಂಬ ಟೈಟಾಗಿರುತ್ತೆ, ಬಟ್ ಬಂಗಾರಕ್ಕೆ ಚೆನ್ನಾಗಾಗುತ್ತೆ. ಇದು ಬಂದ್ಬಿಟ್ಟು ಪ್ರೈಸು 1450 ಇದೆ ಇದರಲ್ಲಿ MRP. ಸೊ ಮೆನ್ಷನ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನಂಗೆ ಫೋಟೋದಲ್ಲಿ ದೊಡ್ಡದಾಗಿ ಅನ್ನಿಸ್ತಾ ಇತ್ತು, ಬಟ್ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯಿತು ತುಂಬ ಚಿಕ್ಕದಾಗಿ ಎಲಿಗೆಂಟ್ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಸಿಂಪಲ್ ಬ್ರೇಸ್ಲೆಟ್ ನೋಡ್ಬೋದು. ಇದು ಕೂಡ ಸ್ಟೋನ್ ಇದೆ, ರೋಸ್ ಗೋಲ್ಡಲ್ಲೇ ಇರೋದು. ಆದಷ್ಟು ರೋಸ್ ಗೋಲ್ಡೇ ಇದೆ ನಮ್ಮ ಹತ್ರ. ತುಂಬ ಚೆನ್ನಾಗಿದೆ ಇದಂತೂ, ನೋಡ್ತಾ ಇರ್ಬೋದು. ಇದನ್ನ ಮೊನ್ನೆ ಫಂಕ್ಷನ್ಗೆ ಹಾಕಿದ್ದೇನೆ. ಸೊ ಈ ಥರ ಬ್ರೇಸ್ಲೆಟ್ಸ್ ಅಂದರೆ ತುಂಬ ಇಷ್ಟಪಡ್ತಾಳೆ. ನಮ್ಮ ಬಂಗಾರಿಗೆ ಗೋಲ್ಡ್ ಜ್ಯುವೆಲ್ರೀಸ್ ಅಷ್ಟು ಇಷ್ಟ ಆಗಲ್ಲ, ಸೇಮ್ ನಂತರ. ಮತ್ತೆ ಹೆವಿಯಾಗಿ ಹಾಕೊಳ್ಳೋದು ಇಷ್ಟ ಆಗಲ್ಲ. ಮೊನ್ನೆ ಲಾಂಗ್ ಫ್ರಾಕ್ಗೆ ದೊಡ್ಡ ಹಾರ ಹಾಕಿದ್ದೆ ಅಲ್ವಾ, ಅವಳು ತುಂಬಾನೇ ಇರಿಟೇಟ್ ಆಗ್ತಾ ಇತ್ತು ತೆಗಿಯಮ್ಮ ಅಂತ. ಖಡ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಿಂಪಲ್ ಆಗಿದೆ ನೋಡಿ. ಅದು ಸ್ವಲ್ಪ ಅವ್ರಿಗೆ ಟೈಟ್ ಆಗೂ ಇರೋದಿಲ್ಲ ಅಲ್ವಾ, ಸ್ವಲ್ಪ ಲೂಸಾಗಿ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ಈ ಜಾಗಕ್ಕೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಡ, ನೋಡ್ತಾ ಇರ್ಬೋದು. ಇದು ಕೂಡ ಚಿಕ್ಕ ಚಿಕ್ಕ ಸ್ಟೋನ್ಸ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸಿಲ್ವರ್ ಕಲರ್ ಅಲ್ಲಿ ಇದೆ. ಇದು ಕೂಡ ನಂಗೆ ತುಂಬಾನೇ ಇಷ್ಟ ಆಯ್ತು, ನೋಡ್ತಾ ಇರ್ಬೋದು. ಸಿಂಪಲ್ ಆಗಿರುತ್ತೆ. ಅವಳು ಈ ತರ ಜೀನ್ಸ್ ಹಾಕೊಂಡ್ರು ಹಾಕೊಬಹುದು, ಅಥವಾ ಫ್ರಾಕ್ಗಳಿಗೂ ಹಾಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಇದು ಈ ತರ ಡಿಸೈನ್ ಇದೆ, ಆರೋ ತರ ಇದೆ, ಬಟ್ ತುಂಬಾ ಚೆನ್ನಾಗಿದೆ ಸ್ಟೋನ್ಸ್. ಇದು ರೋಸ್ ಗೋಲ್ಡೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದು ನಾನು ಕೂಡ ಹಾಕೋಬಹುದು ನೋಡಿ, ಈ ತರ ಈಸಿಯಾಗಿ ರಿಮೂವ್ ಮಾಡಿ ಹಾಕ್ಬೋದು. ನಾನು ಹಾಕೋಬಹುದು, ಬಟ್ ಈ ತರ ಟೈಟ್ ಆಗಿದ್ರೆ ನಂಗೆ ಇಷ್ಟ ಆಗಲ್ಲ. ಸ್ವಲ್ಪ ಲೂಸ್ ಆಗಿರ್ಬೇಕು, ಆ ತರ ಮಾತ್ರ ಹಾಕ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬಂದು ಇದು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ, ನೋಡ್ತಾ ಇರ್ಬೋದು. ಲಾಂಗ್ ಫ್ರಾಕ್ ಹಾಕೋತಾಳಲ್ವಾ, ಗೌನ್, ಲಂಗ ಬ್ಲೌಸ್ ಇದು ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ. ಸೊ ಇದು ಬಂದು 790 ಇದೆ ಪ್ರೈಸು. ನೆಕ್ಸ್ಟ್ ಬಂದು ಈ ತರ ಸಿಂಪಲ್ ಚೈನ್ಸ್. ಈ ತರದ್ದು ನನ್ನ ಮಗರು ಹೇಳ್ತಾಳೆ, ಅಮ್ಮ ಇವಾಗ ಜೀನ್ಸ್ ಮೇಲೆ ಟಿ ಶರ್ಟ್ಸ್ ಮೇಲೆ ಹಾಕೊಳಕ್ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿ ವೆಸ್ಟರ್ನ್ ವೇರ್ ಮೇಲೆ ಹಾಕೊಳಕ್ ಚೆನ್ನಾಗಿರುತ್ತೆ ಅಂತ. ಅವಳಿಗೆ ಗೋಲ್ಡ್ ಚೈನ್ಸ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಈ ತರ ಅಂದ್ರೆ ಅವಳಿಗೆ ಸಿಲ್ವರ್ ಕಲರ್ ಅಲ್ಲಿ ಇರಬೇಕು, ಅಥವಾ ಇವಾಗ ಗೋಲ್ಡ್ ಅಲ್ಲಿ ಕೊಟ್ಟರು ಡೈಮಂಡ್ಸ್ ಕೇಳ್ತಾಳೆ, ಮತ್ತೆ ಸ್ಟೋನ್ಸ್ ಅಲ್ಲಿ ಕೇಳ್ತಾಳೆ. ಈ ತರ ತುಂಬಾನೇ ಪ್ರಿಫರ್ ಮಾಡ್ತಾಳೆ. ಈಗ ರೋಸ್ ಗೋಲ್ಡ್ ಅಲ್ಲಿ ಮತ್ತೆ ಸಿಲ್ವರ್ ಅಲ್ಲಿ ಈ ತರದ್ದು ತುಂಬಾ ಇಷ್ಟಪಡ್ತಾಳೆ, ಪ್ಲೈನ್ ಗೋಲ್ಡ್ಗಿಂತ. ಅದು ಎತ್ನಿಕ್ ವೇರ್ ಬ್ಯಾಂಗಲ್ಸ್ ಅಲ್ವಾ, ಅದು ನೋಡಿದ್ರೆ ಅವ್ಳಿಗೆ ಹಾಕೊಳಕ್ಕೆ ಇಷ್ಟ ಆಗೋದಿಲ್ಲ, ತುಂಬಾ ಸಿಂಪಲ್ ಆಗಿರ್ಬೇಕು ಅಂತ ಅಂತಾಳೆ. ಅವಳ ನೇಚರು ಹಾಗೆ ಇದೆ, ಮಾತಾಡೋದು ಹಾಗೆ, ಅವಳು ಇರೋದು ಹಾಗೆ. ಜ್ಯುವೆಲ್ರೀಸ್ ಮತ್ತೆ ಬಟ್ಟೆಗಳು ಅಷ್ಟೇ ಅದೇ ತರ ಚೂಸ್ ಮಾಡ್ತಾಳೆ. ಅವಳಿಗೆ ಹೆಂಗಂದ್ರೆ ಮಗುವಿಂದಾನು ಒಂದ್ ಬನಿಯನ್ನು ಒಂದ್ ಶಾರ್ಟ್ಸ್ ಕೊಟ್ಬಿಟ್ರೆ ಸಾಕು, ಈ ತರ ಇರ್ತಿದ್ಲು. ಇವಾಗ್ಲೇ ಬಲವಂತ ಮಾಡಿ ಹಾಕ್ತೀನಿ ನಾನು. ಅವಾಗ್ಲೂ ಜಾಸ್ತಿ ಬಟ್ಟೆಗಳು ಹಾಕ್ತಿದ್ದೆ, ಬಟ್ ಹಾಕಿದ್ ಒಂದ್ ಸ್ವಲ್ಪ ಹೊತ್ತಿಗೆನೆ ಚುಚ್ಚುತ್ತೆ ಪ್ಲೀಸ್ ಮಮ್ಮಿ ತೆಗೆದ್ಬಿಡಿ ಅಂತ ಹೇಳೋಳು, ಈ ತರ. ಬಟ್ ಆದ್ಯ ಹಂಗಲ್ಲ, ಆದ್ಯ ನಂತರ ಆರಾಮಾಗಿ ಹಾಕೊಂಡಿರ್ತಾಳೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ಸಿಂಪಲ್ ಚೈನ್ಸ್ನ ಇಷ್ಟಪಟ್ಟು ತರಿಸ್ಕೊಂಡಿದ್ದು. ಇದು ಪ್ರೈಸ್ ಬಂದ್ಬಿಟ್ಟು 360 ರುಪೀಸ್ ಇದೆ. ಸೊ ಅದರಲ್ಲಿ ಪರ್ಲ್ ಇತ್ತು ಚಿಕ್ಕದಾಗಿ. ಇದು ಬಂದ್ಬಿಟ್ಟು ಸಿಂಪಲ್ ಆಗಿದೆ, ನೋಡ್ತಾ ಇರ್ಬೋದು. ನಿಮ್ಗೆ ಅನ್ಸ್ಬೋದು ಏನಪ್ಪ ಈ ಥರದ್ದೆಲ್ಲ ತರಿಸ್ಕೊಂಡಿದ್ದಾರೆ ಅಂತ, ಬಟ್ ಮಕ್ಕಳು ಇಷ್ಟಪಟ್ಟ ಮೇಲೆ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಸೊ ನೋಡಿ, ಹಾಗೆ ಚೆನ್ನಾಗೂ ಇದೆ. ಈ ಥರ ನಾನು ಹಾಕೋತಾ ಇದ್ದೆ, ಕಾಲೇಜ್ ಡೇಸಲ್ಲಿ ಹಾಕೋತಾ ಇದ್ದೆ. ಇದು ಬರೀ ಮಕ್ಳಿಗೆ ಮಾತ್ರ ಅಲ್ಲ, ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಕೂಡ ಹಾಕೋಬಹುದು. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ತುಂಬಾನೇ ಇಷ್ಟಪಟ್ಲು ಬಂಗಾರು. ಈ ಥರ ಸಿಂಪಲ್ ಆಗಿರ್ಬೇಕಂತ ಅಂದರೆ ಸಖತ್ ಇಷ್ಟ ಅವಳಿಗೆ. ನೆಕ್ಸ್ಟ್ ಇದು ನೋಡ್ತಾ ಇರ್ಬೋದು, ಹಾರ್ಟ್ ಶೇಪಲ್ಲಿ ಇದೆ. ಇದು ಕೂಡ ಸ್ಟೋನ್ಸ್ ಇದೆ, ಚಿಕ್ಕ ಸ್ಟೋನ್ಸ್, ಗೋಲ್ಡ್ ಕಲರ್ ಅಲ್ಲಿ ತಗೊಂಡಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ಸ್ಟೋನ್ಸ್ ತರ. ಬಂಗಾರಿಗೆ ಮಾತ್ರ ಅಲ್ಲ, ಆದ್ಯಂಗೂ ಕೂಡ ಹಾಕ್ತೀನಿ, ಇಬ್ರಿಗೂ ಹಾಕ್ತೀನಿ. ಸೊ ಇದೇ ವಿಡಿಯೋ ಜೊತೆ ನಾನು ಇದನ್ನ ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ. ಏನಂತ ಅಂದ್ರೆ US ಗೆ ಬರಕ್ ಮೊದಲು ಒಂದಷ್ಟು ಜ್ಯುವೆಲ್ರೀಸ್ನ ಎಕ್ಸ್ಚೇಂಜ್ ಮಾಡೋದು ಈ ತರದೆಲ್ಲ ಮಾಡಿದ್ದೆ. ಅವಾಗ ಜ್ಯುವೆಲ್ರಿ ಶಾಪಲ್ಲಿ ಹೊಸದಾಗಿ ಬಂದಿತ್ತು. ಇದು ನಾನು ತುಂಬಾನೇ ಇಷ್ಟ ಆಯ್ತು. ನಾನು ಬೇಡ ಅಂದೆ, ಬಟ್ ಅಮ್ಮ ತುಂಬಾ ಚೆನ್ನಾಗಿದೆ ಅಂತ ತಗೊಂಡ್ರು. ನಾನು ಒಂದ್ ತಗೊಂತಾ ಇದ್ದೆ, ಅಮ್ಮ ಇಬ್ರಿಗೂ ಒಂದೊಂದು ತಗೊಳ್ಳೋಣ ಅಂತ ತಗೊಂಡ್ರು. ಸೊ ನಾನು ಏನಕ್ಕೆ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಅಂತ ಅಂದ್ರೆ, ನನ್ಗೆ ಅದಷ್ಟು ಗೊತ್ತಾಗಿಲ್ಲ, ಹಾಕ್ತಿದ್ದೆ. ಸೊ
ಆರಾಧ್ಯ ಅವರಮ್ಮ ಹೇಳಿದ್ಮೇಲೆ ನನಗೂ ಗೊತ್ತಾಯ್ತು ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವರು ತುಂಬಾ ಕೇಳಿದ್ರು ಈ ತರ ಸಿಕ್ಕಿದ್ರೆ ತರಿಸ್ಕೊಡಿ ಅಂತ ಹೇಳ್ಬಿಟ್ಟು. ನಾವು ಜಾಸ್ತಿ ಜುವೆಲ್ರೀಸ್ ತಗೊಳ್ಳೋದು ಪ್ರವೀಣ್ ಜುವೆಲ್ಲರ್ಸ್ ಅಲ್ಲಿ, ಅಂದ್ರೆ ವಿಜಯನಗರ ಹತ್ರ ಇದೆ ಅಲ್ವಾ, ಹಂಪಿ ನಗರ್, ಅಲ್ಲಿ ತಗೊಳ್ಳೋದು. ಅವ್ರದ್ದು ರಾಜಾಜಿನಗರಲ್ಲೂ ಇದೆ, ನಾವು ತಗೊಳ್ಳೋದು ವಿಜಯನಗರ್. ಸೊ ಅಲ್ಲಿ ನಾನು ತಗೊಬೇಕಾದ್ರೆ ಇದನ್ನ ತಗೊಂಡಿದ್ದು. ಹಾಗೆ ಆರಾಧ್ಯ ಅವರಮ್ಮ ಕೇಳಿದ್ದಕ್ಕೆ ಈ ಸರಿ ಹಸ್ಬೆಂಡ್ ವಿಚಾರಿಸಿದ್ರು, ಬಟ್ ಇವಾಗ ಸ್ಟಾಕ್ ಇರಲಿಲ್ಲ. ಬಟ್ ನೀವು ನೋಡಿ ಎಲ್ಲಾದ್ರೂ ಸಿಗುತ್ತೆ ಅಂತ ಅನ್ಕೋತೀನಿ, ಅಥವಾ ಆರ್ಡರ್ ಕೊಟ್ಟರೆ ಕೂಡ ಮಾಡ್ಕೊಡ್ತಾರೆ. ತುಂಬಾನೇ ಚೆನ್ನಾಗಿದೆ. ಸೊ ಏನಂದ್ರೆ ನೋಡ್ತಾ ಇರ್ಬೋದು, ಇದು ಬೆಳ್ಳಿದು. ಹೇಗೂ ಇದು ಜುವೆಲ್ರೀಸ್ ಎಲ್ಲ ಅದೊಂದು ಫ್ಯಾಷನ್ ಜುವೆಲ್ರೀಸ್ ತೋರಿಸ್ತಾ ಇದ್ನಲ್ಲ, ಸೊ ಹಾಗೆ ಇದು ಬೆಳ್ಳಿದ್ ಬಂದಿತ್ತು. ನಿಮ್ಗೆ ಯಾರಿಗಾದ್ರೂ ಐಡಿಯಾ ಬರಲಿ ಅಂತ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಬಂದ್ಬಿಟ್ಟು ಫಸ್ಟ್ ರಿಂಗ್ ತರ ಹಾಕೋಬಹುದು, ನೋಡ್ಬೋದು ರಿಂಗ್ ತರ ಹಾಕೋಬಹುದು. ಅದಾದ್ಮೇಲೆ ಎಕ್ಸ್ಪ್ಯಾಂಡ್ ಮಾಡಿ ಬಳೆ ತರ ಕೂಡ ಹಾಕೋಬಹುದು. ಮಕ್ಳಿಗೆ ಇಲ್ಲಿವರೆಗೂ ಬರುತ್ತೆ, ಬಳೆ ತರ ಹಾಕೋಬಹುದು. ಮತ್ತೆ ಇನ್ ಸ್ವಲ್ಪ ಟೈಟ್ ಮಾಡಿ ಇಲ್ಲಿ ಕಡ ತರ ಕೂಡ ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ನಾನು 2 ಕಲರ್ ತಗೊಂಡಿದ್ದೀನಿ, ಇದು ಸಿಲ್ವರ್ ಮತ್ತೆ ಇನ್ನೊಂದು ರೋಸ್ ಗೋಲ್ಡ್ ಕಲರ್. ಇದು ಹಾಕಿರ್ತಾರೆ ಮಕ್ಕಳು, ತುಂಬಾ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ. ಬಟ್ ಇದನ್ನ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮಗೂ ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಸೊ ಫಿಂಗರ್ ರಿಂಗ್ ತರ ಕೂಡ ಹಾಕೋಬಹುದು. ಸೊ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಬಳೆ ತರ ಕೂಡ ಹಾಕೋಬಹುದು, ಹಾಗೆ ತರ ಕೂಡ ಯೂಸ್ ಮಾಡ್ಕೊಬೋದು. ಚೆನ್ನಾಗಿದೆ ಅಲ್ವಾ? ಸೊ ಚೆನ್ನಾಗಿದೆ ಅಲ್ವಾ? ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ ಅವ್ರು ಕೇಳಿದ್ರು, ಸಿಗ್ಲಿಲ್ಲ. ಬಟ್ ನಿಮ್ಗೆ ಯಾರಿಗಾದ್ರೂ ಸಿಗ್ಬೋದು, ಟ್ರೈ ಮಾಡಿ. ಜುವೆಲ್ರಿ ಶಾಪಲ್ಲಿ ಕೇಳಿದ್ರೆ ಸಿಗತ್ತೆ. ಇದು ಬೆಳ್ಳಿದು. ಇನ್ನು ಫಿಂಗರ್ ರಿಂಗ್ಸ್ ತಗೊಂಡ್ರು ಈ ಥರದ್ದು. ಇದು ಒಂದು 3 ತಗೊಂಡ್ರು, ನೋಡ್ತಾ ಇರ್ಬೋದು. ಇದು ಸಿಂಪಲ್ ಆಗಿ. ಇನ್ನು ಈ ಥರ ಒಂದು 3 ಫಿಂಗರ್ ರಿಂಗ್ಸ್ ತಗೊಂಡ್ರು ಮಕ್ಕಳು ಹಾಕೊಳ್ಳೋದಕ್ಕೆ. ಇನ್ನೊಂದೆಲ್ಲೋ ಇಟ್ಬಿಟ್ಟಿದ್ದಾಳೆ ಆದ್ಯ. ಸೊ ನೋಡ್ತಾ ಇರ್ಬೋದು. ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಆಗುತ್ತೆ. ಸೊ ಈ ಥರ ಹಾಕೊಳ್ಳೋಕೆ ತುಂಬಾನೇ ಇಷ್ಟಪಡ್ತಾರೆ. ಸೊ ಇನ್ನು ಕುಶಾ ಜುವೆಲ್ರೀಸ್ದು ನೀವು ನೋಡಿದ್ರಿ, ಫ್ಯಾಷನ್ ಜುವೆಲ್ರೀಸ್ ಎಲ್ಲ. ಅದು ಲಿಂಕ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಸ್ಟೋರಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಜುವೆಲ್ರೀಸ್ ಎಲ್ಲ. ಹಾಗೆ ಮತ್ತೆ ಕಲೆಕ್ಷನ್ಸ್ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ, ಸೇಮ್ ಇರೋದಿಲ್ಲ, ಬಟ್ ಸಿಮಿಲರ್ ಆಗಿ ಸಿಗ್ಬೋದು. ಸೊ ನೀವು ಕೇಳಿದ್ರಿಂದ ಈ ವಿಡಿಯೋ ಮಾಡಿದೆ ನಾನು. ಹಾಗೆ ನಾನು ಯಾವ್ದಾವ್ ಸ್ಲಿಪ್ಪರ್ ತಗೊಂಡೆ ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸ್ಲಿಪ್ಪರ್ಸ್ದು ನಾನು ಎಲ್ಲ ಲಿಂಕು ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ಅದಕ್ಕೆಲ್ಲ ನಾನು ಯಾವುದೇ ಥರ ಆಫರ್ ಇರಲಿಲ್ಲ. ಸೊ MRP ಏನಿತ್ತು ಅದೇ ಕೊಟ್ಟು ತಗೊಂಡಿರೋದು. ತುಂಬಾ ಚೆನ್ನಾಗಿದೆ. ಸೊ ಟ್ರೈ ಮಾಡಿ. ಸೊ ಲಿಂಕ್ ಕೂಡ ಶೇರ್ ಮಾಡ್ತೀನಿ, ನೀವು ತಗೊಬಹುದು. ನನಗೆ ಮತ್ತೆ ಆದ್ಯನ್ಗೆ ಬಂತು. ಆದ್ರೆ ಬಂಗಾರುಗೆ ನಾವೇನಾಯ್ತು ಅಂತ ಅಂದ್ರೆ 23 + 7 ಅಲ್ವಾ ಇರುತ್ತೆ ವೆಯ್ಟ್. ಬಟ್ ತುಂಬಾನೇ ಆಗೋಯ್ತು. ಆದ್ರೂ ಎಷ್ಟೊಂದು ಐಟಮ್ಸ್ನೆಲ್ಲ ಎತ್ತಿಟ್ಬಿಟ್ಟು ಬಂದಿದ್ದಾರೆ. ಸೊ ಸ್ಲಿಪ್ಪರ್ಸ್ ಕೂಡ ಕ್ಯಾನ್ಸಲ್ ಮಾಡಿದ್ರಂತೆ, ಬೇಡ ಅಂತ ರಿಟರ್ನ್ ಹಾಕಿದ್ದಾರೆ. ಅದೇನಾಗಿದೆ, ಬಂಗಾರುಗೆ ನಾವು ಏನ್ ಬುಕ್ ಮಾಡಿದ್ವಿ ಅದು ರಿಟರ್ನ್ ಹೋಗ್ಬಿಟ್ಟಿದೆ, ಬಟ್ ನಂದು ವಾಪಸ್ ಬಂತು. ಸೊ ಹಂಗಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ತಗೊಂಡೇ ಬಂದ್ಬಿಟ್ರು ಅಷ್ಟು ಕೂಡ. ಮೊದಲು ನಾನು ತುಂಬಾ ಹೀಲ್ಸ್ ಯೂಸ್ ಮಾಡ್ತಾ ಇದ್ದೆ, ಆದ್ರೆ ಮಕ್ಳು ಹುಟ್ಟಿದ್ಮೇಲೆ ಸ್ವಲ್ಪ ಕಮ್ಮಿ ಆಯ್ತು. ಯಾಕಂದ್ರೆ ಅವ್ರನ್ನ ಎತ್ಕೊಂಡು ಓಡಾಡೋದು ಮತ್ತೆ ಪ್ರೆಗ್ನೆನ್ಸಿನಲ್ಲಿ ಯೂಸ್ ಮಾಡಬಾರ್ದು ಅಂತ ಅಂತಾರೆ. ಸೊ ಹಂಗಾಗಿ ಕಮ್ಮಿ ಆಯ್ತು. ಇಲ್ಲೆಲ್ಲ ಫ್ಲಾಟ್ ಸ್ಲಿಪ್ಪರ್ಸೇ ತಗೊಂಡ್ ಬಂದಿದ್ದೆ. ಹಾಗಾಗಿ ಲಾಸ್ಟ್ ಟೈಮ್ ಒಂದ್ಸರಿ ವ್ಯಾಲೆಂಟೈನ್ಸ್ ಡೇ ಪಾರ್ಟಿಗೆ ಹೋದ್ವಿ ಅಲ್ಲ, ಅವಾಗ ಹುಡುಕ್ಬೇಕಾದ್ರೆ ನನಗೆ ಸಿಗ್ಲೇ ಇಲ್ಲ. ಮತ್ತೆ ಆ ತರ ಡ್ರೆಸ್ಗಳಿಗೆಲ್ಲ ಸ್ವಲ್ಪ ವೆಡ್ಜಸ್ ತರ ಈ ತರ ಹೈ ಹೀಲ್ಸ್ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವಾ. ಸೊ ಅವಾಗ ನಾನು ಹೋಗ್ಬಿಟ್ಟು ಕೋಲ್ಸ್ ಅಲ್ಲಿ, ವಾಲ್ಮಾರ್ಟ್ ಅಲ್ಲಿ ಎಲ್ಲ ಕಡೆ ನೋಡಿದೆ ನಾನು. ವಾಲ್ಮಾರ್ಟ್ ಅಲ್ಲಿ ಅಷ್ಟು ಕಲೆಕ್ಷನ್ಸೇ ಇರಲಿಲ್ಲ, ಮತ್ತೆ ಕೋಲ್ಸ್ ಅಲ್ಲಿ ನೋಡಿದೆ, ತುಂಬಾನೇ ಎಕ್ಸ್ಪೆನ್ಸಿವ್ ಇತ್ತು. ಅಂದ್ರೆ $53, $60, $70 ಈ ತರ ವೆಡ್ಜಸ್ ಇತ್ತು. ನಂಗೆ ವೆಡ್ಜಸ್ ಅಷ್ಟೊಂದು ಇಷ್ಟನೂ ಆಗೋದಿಲ್ಲ. ಸೊ ಹೀಲ್ಸ್ ಅಲ್ಲಿ ಟ್ರೈ ಮಾಡಿದೆ. ನನಗೆ ಅಷ್ಟೊಂದೇನು ಚೆನ್ನಾಗಿದೆ ತಗೊಂಡ್ಬಿಡೋಣ ಅಂತಾನು ಅನ್ನಿಸ್ತಾ ಇರಲಿಲ್ಲ. ಓಕೆ ಆಗಿರೋದೇ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿತ್ತು. ಸೊ ಹಾಗಾಗಿ ಬೇಡ, ಇಂಡಿಯಾದಿಂದ ತರಿಸ್ಕೊಳ್ಳೋಣ ಅಂತ ಅನ್ಕೊಂಡೆ. ನಂಗೆ ಗೊತ್ತೇ ಇರಲಿಲ್ಲ. ಸೊ ಹೀಗೆ ಅವ್ರು ಹೋಗಿದ್ರಿಂದ ನನಗೆ ಸ್ಲಿಪ್ಪರ್ ಬಂತು. ಸೊ ಲಕಿಲಿ ಅದು ಕೂಡ ಎಲ್ಲ ನಾದಿನೇ ಬುಕ್ ಮಾಡಿದ್ದು, ಎಲ್ಲ ಒಳ್ಳೆ ಸೆಲೆಕ್ಷನ್. ಬಟ್ ತುಂಬಾನೇ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಸೊ ಬನ್ನಿ, ಅದು ಕೂಡ ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಸೊ ಲಿಂಕ್ ಇರುತ್ತೆ, ನೀವು ತಗೊಳ್ಳಿ ಬೇಕಾದ್ರೆ. ಓಕೆನಾ? ಸೊ ನೋಡಿದ್ರಿ ಅಲ್ವಾ, ಇದಿಷ್ಟು ಕಲೆಕ್ಷನ್ಸ್ ಕುಶಾಲ್ ಫ್ಯಾಷನ್ ಜುವೆಲ್ರೀಸ್ ಇಂದ ತರಿಸ್ಕೊಂಡಿದ್ದು. ಸೊ ನೀವು ಒಂದ್ಸರಿ ಇಂಟ್ರೆಸ್ಟ್ ಇತ್ತು ಅಂದರೆ ವಿಸಿಟ್ ಮಾಡ್ಬೋದು. ಇನ್ನು ಇದು ಬಿಲ್ಲು ಆಂಜನೇಯನ್ ಬಾಲ ಥರ ಇದೆ, ಇಷ್ಟುದ್ದ ಬಿಲ್ ಇದೆ, ನೋಡ್ತಾ ಇರ್ಬೋದು. ನಾನು ಎಲ್ಲ ಸೇರಿ 26 ಐಟಮ್ಸ್, ಟೋಟಲ್ 26 ಐಟಮ್ಸ್ಗೆ ನಾನು ಪೇ ಮಾಡಿದ ಅಮೌಂಟ್ ಬಂದು 20,151 rupees. ಸೊ MRP ಪ್ರಕಾರ ಹೋಗೋದಾದ್ರೆ ನಾನು ಇದಕ್ಕೆ ಪೇ ಮಾಡಬೇಕಾಗಿದ್ದು 27,070 rupees. ಆದರೆ ನನಗೆ ಆಫರ್ ಎಲ್ಲ
ಕೊಟ್ಟಿದ್ರಿಂದ 6,919 ರೂಪೀಸ್ ಆಫರ್ ಇತ್ತು. ಹಾಗಾಗಿ ಟೋಟಲ್ ನನಗೆ 20,151 ರೂಪೀಸ್ಗೆ ಸಿಕ್ತು. ಸೊ 7,000 ನನಗೆ ಲಾಭ ಆಯಿತು ಅಂತ ಹೇಳ್ಬೋದು. ಸೊ 27,000 ಜ್ಯುವೆಲ್ರೀಸು ನನಗೆ 20,000ಗೆ ಸಿಕ್ತು ಅಂತ ಹೇಳ್ಬೋದು. ಸೊ 20,151 ನಾನು ಪೇ ಮಾಡಿದ್ದು. ಸೊ ನೋಡಿದ್ರಿ, ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್. ಒಂದು ಇಯರಿಂಗ್ ನಾನು ಆ್ಯಡ್ ಮಾಡಿರಲಿಲ್ಲ, ಮರ್ತೋಗಿತ್ತು. ಸೊ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಯಿತು, ಹಾಗಾಗಿ ಆ್ಯಡ್ ಮಾಡಿದೆ. ಇದು 320 ರೂಪೀಸ್ ಇದಕ್ಕೆ ಪೇ ಮಾಡಿದ್ವಿ. ಸೊ ಆಫರ್ 160. ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡೋಣ ಅಂತ ಶೇರ್ ಮಾಡಿದೆ ನಿಮ್ಮ ಹತ್ರ. ನೆಕ್ಸ್ಟ್ ನನ್ನ ಹತ್ರ ಇರೋ ಶೂಸ್ ಆ್ಯಂಡ್ ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ನ ಶೇರ್ ಮಾಡ್ತೀನಿ. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಸೊ ನೀವು ಚೆಕ್ ಮಾಡ್ಬೋದು. ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಆಫರ್ ಇಲ್ಲ MRP ಅಂತ ಹೇಳಿಬಿಟ್ಟು, ಬಟ್ ಒಂದಷ್ಟು ಆಫರಲ್ಲೇ ಸಿಕ್ಕಿದೆ ನನಗೆ. ಸೊ ಅದು ಕೂಡ ಮೆನ್ಷನ್ ಮಾಡಿದ್ದೀನಿ. MRP ಪ್ರೈಸ್ ಏನಿತ್ತು ಮತ್ತು ಆಫರಲ್ಲಿ ಎಷ್ಟಕ್ಕೆ ಸಿಕ್ತು ಅಂತ ಹೇಳಿಬಿಟ್ಟು. ಸೊ ನೋಡ್ತಾ ಇದ್ದೀರಾ ಅನ್ಸುತ್ತೆ, ತುಂಬಾ ಕಂಫರ್ಟಬಲ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಾವು ಇಂಡಿಯಾದಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ UK ಸೈಜ್ ತೊಗೊಬೇಕಾಗುತ್ತೆ. ಇಲ್ಲಿಂದ ಯಾರಾದರೂ ಬುಕ್ ಮಾಡಿದ್ರೆ ಯೂಸ್ ಆಗಲಿ ಅಂತ ಶೇರ್ ಮಾಡಿ. ಯಾವ ಬ್ರ್ಯಾಂಡು, MRP ಎಷ್ಟಿದೆ ಮತ್ತು ಆಫರಲ್ಲಿ ಎಷ್ಟಕ್ಕೆ ಸಿಕ್ತು ಅನ್ನೋದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೋಚಿ ಕಂಪನಿದು. ಮತ್ತು ನಾನು MRP ಅವಾಗಲೇ ಮೆನ್ಷನ್ ಮಾಡಿದ್ದೆ ಅಲ್ವಾ, ಅದು ಕೆಲವು ಸಾರಿ 25% ಆಫರ್ ಇರುತ್ತೆ, ಕೆಲವು ಸಾರಿ 30% ಆಫರ್ ಇರುತ್ತೆ. ಸೊ ಅದು ವೇರಿ ಆಗ್ತಾ ಹೋಗುತ್ತೆ. ಬಟ್ ನಾನು ತೊಗೊಳ್ಬೇಕಾದ್ರೆ ಏನು ಪ್ರೈಸ್ ಇತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಾನು ಯಾವುದೂ ಕೂಡ ಹೊರಗಡೆ ಹಾಕ್ಕೊಂಡು ಹೋಗಿಲ್ಲ, ಅದಕ್ಕೋಸ್ಕರ ಮನೇಲೇ ಹಾಕಿ ನಿಮಗೂ ಕೂಡ ವಿಡಿಯೋ ಮಾಡೋಣ ಅಂತ ತೋರಿಸ್ತಾ ಇದೆ. ಮತ್ತು ಇದು ನಾನು ನಾರ್ಮಲಾಗಿ ತೋರಿಸೋದಕ್ಕಿಂತ ಈ ಥರ ಕಾಲ್ಗೆ ಹಾಕ್ಕೊಂಡು ನೋಡೋದೇ ಬೆಟರ್ ಅಂತ ಹೇಳ್ಬಿಟ್ಟು ಹಂಗೆ ವಿಡಿಯೋ ಮಾಡಿದ್ದೀನಿ. ಮತ್ತು ನನಗಿಲ್ಲಿ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಕಾಲು ಕೂಡ ನಾನು ಒಂದು ಗ್ರಿಪ್ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಲಿಪ್ಪರ್ ಯೂಸ್ ಮಾಡ್ತೀನಿ ಡೈಲಿ ವೇರು. ಅದು ಸ್ಲಿಪ್ಪರ್ ಏನಿದೆಯೋ ಆ ಕಾಲು ಕೂಡ ಟ್ಯಾನ್ ಆಗಿ ಅದೇ ಮಾರ್ಕ್ ಬಂದ್ಬಿಟ್ಟಿದೆ. ಸೊ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸೊ ಅದೊಂದು ಇಗ್ನೋರ್ ಮಾಡಿ. ಅದು ಬಿಟ್ಟರೆ ನನಗೆ ಇದು ಸ್ಲಿಪ್ಪರ್ ಬಂದ್ಬಿಟ್ಟು ಡಿಸೈನ್ ಏನಿದೆ ಬ್ಯಾಕ್ ಸೈಡ್ ನೋಡಿ, ಅದು ನಂಗೆ ಅದು ನೋಡೇ ಇಷ್ಟ ಆಗಿ ನಾನು ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ. ನನಗೆ ನಾನು ಫಸ್ಟು ಡೌಟ್ ಇತ್ತು, ಸೈಜ್ ಸರಿ ಹೋಗುತ್ತಾ ಇಲ್ವಾ, ಚಿಕ್ಕದಾದರೆ ಅಥವಾ ದೊಡ್ಡದಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು. ದೊಡ್ಡದಾದರೆ ಕಷ್ಟ, ಚಿಕ್ಕದಾಗಿದ್ರೂ ಕೂಡ ನೆಕ್ಸ್ಟ್ ನಾನು ಬಂಗಾರಿಗೆ ಎತ್ತಿಟ್ಬಿಡ್ತಾ ಇದೆ. ಬಟ್ ನನಗೆಲ್ಲ ಸೈಜು ಪರ್ಫೆಕ್ಟಾಗಿ ಆಗ್ತಾ ಇದೆ. ಹಾಗೆ ಎಲ್ಲನೂ ಇಷ್ಟ ಆಯಿತು ನನಗೆ, ಅದಕ್ಕೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಈ ಸ್ಲಿಪ್ಪರು ಹಾಕ್ಕೊಂಡ್ರೆ ಕಾಲು ಗಾಯ ಆಗುತ್ತಾ ಅಂತ ನೀವೇನಾದರೂ ಕೇಳೋದಾದರೆ ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಯಾಕಂದರೆ ಇಲ್ಲಿ ರೋಡ್ಗಳಿಗೂ ಅಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಓಡಾಡೋದು ಕಮ್ಮಿ ಅಲ್ವಾ, ಹಾಗಾಗಿ ನನಗೆ ಕಾಲೇನು ಗಾಯ ಆಗಿಲ್ಲ. ಅದು ಒಂದು ಕನ್ಫರ್ಮ್ ಆಗಿ ರಿವ್ಯೂ ಕೊಡೋಕ್ಕಾಗ್ತಿಲ್ಲ ನನಗೆ. ಸೊ ಅದು ಬಿಟ್ಟರೆ ಇದು ಶೂಸ್ ಬಂದ್ಬಿಟ್ಟು ಲೈಫ್ ಸ್ಟೈಲ್ ತಂದಿರೋದು, ಅದಕ್ಕೆ ಇದು ಪ್ರೈಸು ಮೆನ್ಷನ್ ಮಾಡಿದೆ. ಇದು ಏನು ನಾನು ಮೆನ್ಷನ್ ಮಾಡಿದ್ದೀನಿ ಅದೇ ಪ್ರೈಸೇ ನಾವು ಪೇ ಮಾಡಿದ್ದು. ಇನ್ನೊಂದು ಇನ್ಫಾರ್ಮೇಷನ್, ಇಲ್ಲಿ ಅಮೆರಿಕನ್ಸ್ ಎಲ್ಲ ಟೋ ಕಾಣೋ ಥರ ಸ್ಲಿಪ್ಪರ್ಗಳನ್ನ ಹಾಕೊಳ್ಳೋದಿಲ್ಲ, ಅವರು ಶೂಸ್ ಹಾಕೋ ಥರ ಈ ಥರ. ಸೊ ಅವ್ರಿಗೆ ಡಿಸಿಪ್ಲಿನ್ ಮುಖ್ಯ. ಅಂದರೆ ಈ ಥರ ಟೋಸ್ ಎಲ್ಲ ಕವರ್ ಆಗಿರಬೇಕು. 99% ಜನ ಜಾಸ್ತಿ ಶೂಸೇ ಯೂಸ್ ಮಾಡ್ತಾರೆ. ಬಂದ್ಬಿಟ್ಟು ಬಾಟಾದಲ್ಲಿ ತೊಗೊಂಡಿದ್ದು, ಅದಕ್ಕೆ ಅದು ಕೂಡ ನಾನು ಪ್ರೈಸ್ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ಪೂಮಾ ಇಂದ ತರಿಸ್ಕೊಂಡಿದ್ದು, ಅಂದರೆ ಆನ್ಲೈನ್ ಬುಕ್ ಮಾಡಿರೋದೆ. ಲಿಂಕ್ ಇದೆ, ಚೆಕ್ ಮಾಡಿ. ಇದು 4,499 MRP ಇತ್ತು, ನನಗೆ 2,850ಗೆ ಸಿಕ್ತು. ಸೊ ಇವಾಗ ನೀವು ಚೇಂಜ್ ಆಗ್ತಾನೆ ಇರುತ್ತೆ, ಅದು ಕೂಡ ಚೆಕ್ ಮಾಡ್ಬೋದು. ಕಲೆಕ್ಷನ್ಸ್ ಕೇಳಿದ್ದಕ್ಕೆ ನಾನು ಶೇರ್ ಮಾಡಿದ್ದೀನಿ. ವಿಡಿಯೋ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಇನ್ನು ಲಾಸ್ಟ್ ಒನ್ ಬಂದ್ಬಿಟ್ಟು ಆದ್ಯನ್ಗೆ ಸ್ಲಿಪ್ಪರ್ ಇದ್ದು 799 MRP, ಆದರೆ 350ಗೆ ಸಿಕ್ತು. ಇದು ಎಂಬ್ರಾಯ್ಡರ್ ನಂಗೆ ಸಿಕ್ಕಾಬಡೆ ಇಷ್ಟ ಆಯಿತು, ಹಾಗಾಗಿ ಇದು ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಬಟ್ ಬೇಜಾರಾಗಿದೆ ಏನಂದರೆ ಬಂಗಾರಿಗೆ ತರಿಸ್ಕೊಳ್ಳೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಅವಳಿಗೆ ಒಂದಷ್ಟು ಜಾಸ್ತಿನೇ ತರಿಸ್ಕೊಬೇಕು. ಸೊ ಇದಿಷ್ಟೇ ಫ್ರೆಂಡ್ಸ್ ಕಲೆಕ್ಷನ್ಸ್. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಕಲೆಕ್ಷನ್ಸ್ ಎಲ್ಲ, ಸ್ಲಿಪ್ಪರ್ಸ್ ಮತ್ತು ಶೂಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಜ್ಯುವೆಲ್ರೀಸು ಅಷ್ಟೇ. ನೋಡಿದ್ರಿ ಯಾವ್ದು ಇಷ್ಟ ಆಯಿತು ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಕಲೆಕ್ಷನ್ಸ್ ಇಷ್ಟ ಆಗಿರುತ್ತೆ, ಹಾಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮಗೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.